ಈ ಒಂದು ಆಡಿಯೋ ಕಂಪ್ನಿ ಆಗಲಿಕ್ಕೆ ಮುಖ್ಯ ಆ್ಯಕ್ಚುಲಿ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು. ಬಟ್ ಎಷ್ಟೋ ನಿರ್ಮಾಪಕರು ಭಾಳ ಶೋಷಿತರು, ಅಂದರೆ ಎಷ್ಟೋ ಜನ ಆಡಿಯೋ ಕಂಪ್ನಿಗಳಿಗೆ ಕೊಟ್ಟಿಲ್ಲ ಅಂಥ ಆಡಿಯೋಗಳು ಇನ್ನೂ ಇದೆ, ಒಳ್ಳೊಳ್ಳೆ ಹಾಡುಗಳು ಇದೆ. ಬಟ್ ಅವೆಲ್ಲ ನಶಿಸಿ ಹೋಗ್ತಾ ಇದೆಯಲ್ಲ ಅನ್ನೋ ಒಂದು ಉದ್ದೇಶ ನನಗಿತ್ತು. ಬಟ್ ಇದು ಮುಖ್ಯ ಕಾರಣ, ಈ ಬಾಮಾರೀಶ್ ಆಡಿಯೋ ಆಗಬೇಕಂತೇಳಿದ್ರೆ ನಮ್ಮ ಹೈಪ್ಲೆಕ್ಸ್ ಗಿರೀಶ್ ಅವರು ಸರಿ ಅವ್ರಿಗೆ ಆಫೀಸಿಂದ ಫೋನ್ ಮಾಡಿದ್ರು. ಸರಿ ಇಲ್ಲ, ನನಗೆ ಐಡಿಯಾ ಇಲ್ಲ, ನನಗೆ ಆ ಮಾರ್ಕೆಟಿಂಗ್ ಗೊತ್ತಿಲ್ಲ ನನಗೆ ಅಂತ ಕೂಡ ಹೇಳ್ತಾನೆ. ಇಲ್ಲ ನಾವಿದ್ದೀವಿ ಅಂಥೇಳಿ ನಮ್ಮ ಹೈಪ್ಲೆಕ್ಸ್ ಗಿರೀಶ್ ಟೋಟ್ಲಿ ಟೀಮು ನನಗೆ ಸಾಥ್ ಕೊಡ್ತು. ಆಮೇಲೆ ಇಮಿಡಿಯೇಟು ನನ್ನ ಕಸಿನ್ ಪದ್ಮಾವತಿ ಚಂದ್ರಶೇಖರ್ಗೆ ಫೋನ್ ಮಾಡಿದೆ. ಅಮ್ಮ ಹಿಂಗಂತವ್ರೆ ಆಡಿಯೋ ಗಿರೀಶ್ ಅವ್ರು ಫೋನ್ ಮಾಡಿದ್ರು, ಹಿಂಗೆ ಅವ್ರ ಟೀಮ್ ಪ್ರದೀಪ್ ಅವ್ರು ಫೋನ್ ಮಾಡಿದರು, ಹಿಂಗೆ ಆಡಿಯೋ ಕಂಪ್ನಿ ಮಾಡ್ತಾರಂತೆ, ಏನು ಅನ್ನ. ಈಗ ನೀನು ಯಾವುದಕ್ಕೂ ಕೈ ಹಾಕ್ತಿದ್ದೆ, ಇದಕ್ಕೂ ಕೈ ಹಾಕ್ಬಿಡು ಅಂದು. ಸೊ ಅವಳು ಹೇಳಿದ ತಕ್ಷಣ ಇಮಿಡಿಯೇಟ್ ನಾನು ಎಸ್ ಅಂತೇಳಿ ಅವರ ನಮ್ಮ ಹೈಪ್ಲೆಕ್ಸ್ಗೆ ಹೋಗಿ ಮಾತಾಡಿ, ಆಯಿತು ಇದು ಒಂದು ಆಟ ನೋಡೋಣ ಅಂಥೇಳಿ ಬಂದಿದ್ದೀನಿ. ಮುಂದೆ ಭಗವಂತ ಇದ್ದಾನೆ. ಖಂಡಿತವಾಗ್ಲೂ ಒಂದು ಪ್ರತಿಯೊಬ್ಬ ನಿರ್ಮಾಪಕರಿಗೆ ಒಂದು ನ್ಯಾಯ ಸಲ್ಲಿಸೋಂಥ ಒಂದು ಪ್ಲ್ಯಾಟ್ಫಾರ್ಮ್ ಇದು ಖಂಡಿತವಾಗ್ಲೂ. ಯಾಕಂದರೆ ಯಾಕಂದ್ರೆ ನಾನು ಚೇಂಬರ್ಲಿರೋದ್ರಿಂದ ಸುಮಾರು ಒಂದು ವರ್ಷಕ್ಕೆ ಒಂದು 350-400 ಪಿಕ್ಚರ್ಸ್ ಆಗುತ್ತಮ್ಮ. ಅದರಲ್ಲಿ ರೈಟ್ಸ್ಗಳು ಕೆಲವು ತೊಗೊಳ್ಳೋದು ತುಂಬಾ ಕಮ್ಮಿ, ಬೆರಳಿಕೆಯಷ್ಟು ಒಂದು ಬೇರೆ ಬೇರೆ ಆಡಿಯೋ ಕಂಪ್ನಿಗಳು ತೊಗೊಳುತ್ತೆ. ಬಟ್ ಎಷ್ಟೋ ಚಿತ್ರ ನಿರ್ಮಾಪಕರಿಗೆ ಸಾಂಗ್ಸ್ಗಳು ಮಾಡಿರ್ತಾರೆ, ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇರಲ್ಲ. ಸೊ ಹಂಗಾಗಿ ಇದೊಂದು ಸೃಷ್ಟಿ ಮಾಡೋಣ ಅಂಥೇಳಿ ನಮ್ಮ ಗಿರೀಶ್ ಅವರು ಹೇಳಿದರು. ಸೊ ಹಂಗಾಗಿ ಧೈರ್ಯ ಮಾಡಿದ್ದೀನಿ. ನೋಡೋಣ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಷ್ಟೇ.